ಸದಾ ಸ್ಕೂಲು, ಹೋಮ್ವರ್ಕು, ಟ್ಯೂಷನು, ವಿಡಿಯೋ ಗೇಮ್ಸ್ ಅಂತ ಬ್ಯುಸಿಯಾಗಿರ್ತಿದ್ದ ಮಕ್ಕಳೆಲ್ಲ ಇವತ್ತು ಫೀಲ್ಡ್ಗೆ ಇಳಿದಿದ್ರು. ಯಾವ ರೂಲ್ಸು, ಯಾವ ಟೆನ್ಷನ್ನು ಇಲ್ಲದೆ ಎಲ್ಲರೂ ಒಟ್ಟಾಗಿ ಎಂಜಾಯ್ ಮಾಡಿದ್ರು. ಗ್ರಾಮೀಣ ಸೊಗಡಿನ ಆಟಗಳನ್ನು ಆಡ್ತಾ ಮೋಜು ಮಸ್ತಿ ಮಾಡಿದ್ರು. ಬಜರಂಗಿ ಬಜರಂಗಿ ಊಹ್ ಹಾ ಊಹ್ ಹಾ ಏನ್ ಜೋಶು ಅದಿರ್ಲಿ, ಇಲ್ಲಿ ನೋಡಿ ನಮ್ಮ ಹೈಕ್ಳು ಹೆಂಗೆ ಟೈರ್ ಓಡಿಸ್ತಾವ್ರೆ. ಹಗ್ಗ ಜಗಾಟದಲ್ಲೂ ಏನ್ ಕಮ್ಮಿ ಇಲ್ಲ, ಬುಗ್ರಿ ಓಡಿಸೋದ್ರಲ್ಲೂ ಇವ್ರಿಗೆ ಸಾಟಿ ಇಲ್ಲ. ಸ್ಕೂಲಲ್ಲಿ ಆಟನೆಲ್ಲ ಹೇಳ್ಕೊಡ್ತಾವ್ರೆ ಅನ್ಕೊಂಡ್ರಾ? ಸ್ಮಾರ್ಟ್ ಫೋನ್ ಜಮಾನ ಸ್ವಾಮಿ, ಇದು ಸ್ಮಾರ್ಟ್ ಫೋನ್ ಜಮಾನ. ಇಂಥ ಆಟನೆಲ್ಲ ಯಾವ ಸ್ಕೂಲ್ ತಾನೇ ಹೇಳ್ಕೊಡ್ತಾರೆ? ದೇಸಿ ಆಟಗಳೆಲ್ಲ ಈಗ ನಗರಗಳಲ್ಲಿ ಹೇಳ ಹೆಸರಿಲ್ಲದಂತಾಗಿವೆ. ಹೀಗಾಗಿ ಅಬ್ಬಿಗೇರಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಿಬಿಎಂಪಿ ವತಿಯಿಂದ ದೇಸಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಅಂಗಳ ಹೆಸರಲ್ಲಿ ಗ್ರಾಮೀಣ ಕ್ರೀಡೆಗಳ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲಾ ಮಕ್ಕಳಿಗೆ ಗ್ರಾಮೀಣ ಭಾಗದ ಕ್ರೀಡೆಗಳನ್ನ ಆಡಿಸುವ ಮೂಲಕ ದೇಸಿ ಆಟಗಳ ಜೀವಂತಿಕೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಗಜಗಟ್ಟ, ಲಗೋರಿ, ಗೋಲಿ, ಬುಗುರಿ ಎಲ್ಲ ಆಡಿದ್ರು. ನಮಗೆಲ್ಲ ತುಂಬ ಖುಷಿ ಆಯ್ತು. ಇವತ್ತು ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ. ನಮಗೆಲ್ಲ ತುಂಬ ಖುಷಿ ಆಯಿತು. ಮಕ್ಕಳಿಗೆ ತುಂಬ ಮನರಂಜನೆ ಬಂತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ಕಣ್ಮರೆಯಾಗ್ತಿವೆ ಎಂಬ ಕಾರಣಕ್ಕೆ ಅಂಗಳ ಫೌಂಡೇಶನ್ ಈ ನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದೇಸಿ ಕ್ರಿಕೆಟ್ಗಳ ಮಹತ್ವ ಹಾಗೂ ಅವುಗಳನ್ನ ನಗರ ಭಾಗದ ಮಕ್ಕಳಿಗೆ ಪರಿಚಯಿಸುವ ಮೂಲಕ ದೇಸಿ ಕ್ರೀಡೆಗಳ ಜೀವಂತಿಕೆಯನ್ನ ಕಾಪಾಡೋಕೆ ಮುಂದಾಗಿದೆ. ಈ ದೇಸಿ ಆಟಗಳನ್ನ ನೋಡೋದ್ರಿಂದ ಮಕ್ಕಳಿಗೆ ದೈಹಿಕ ಚಲನವಲನ ಹೆಚ್ಚಾಗುತ್ತೆ ಹಾಗೂ ಚಟುವಟಿಕೆಯಿಂದ ಇರ್ತಾರೆ ಅನ್ನೋದು ಅಂಗಳ ಕಾರ್ಯಕ್ರಮದ ಉದ್ದೇಶ. ನಮ್ಮ ಮಕ್ಕಳು ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ ಅಂದರೆ, ಈ ಸಿಟಿಗೆ ಅಂದರೆ ನಗರಕ್ಕೆ ಸೇರಿರುವಂಥ ಮಕ್ಕಳಾಗಿರೋದ್ರಿಂದ ಆ ದೇಸಿ ಫೌಂಡೇಶನ್ ಅಂದರೆ ದೇಸಿಯ ಒಂದು ಕ್ರೀಡೆಗಳನ್ನ ಅಂದರೆ ಗ್ರಾಮೀಣ ಕ್ರೀಡೆಗಳನ್ನ ಇವತ್ತಿನ ದಿವಸ ಮಕ್ಕಳು ಮರೆತು ಬಿಟ್ಟಿದ್ದಾರೆ. ಮಕ್ಕಳು ಇಂಥ ಕ್ರೀಡೆ ಎಲ್ಲ ಇತ್ತು ಅವತ್ತಿನ ದಿವಸ. ಈ ಕ್ರೀಡೆಯನ್ನು ಆಟ ಆಡಿದ್ರೆ ಯಾವ ರೀತಿಯಾಗಿ ನಮಗೆ ಒಂದು ದೈಹಿಕ ಮೈಕಟ್ಟಾಗ್ಬೋದು, ನಮ್ಮ ಶಕ್ತಿ ಆಗ್ಬೋದು, ಅಥವಾ ಮಕ್ಕಳ ಯೋಚನೆ ಆಗ್ಬೋದು, ಇವೆಲ್ಲ ಬೆಳವಣಿಗೆ ಆಗ್ತದೆ. ಒಟ್ನಲ್ಲಿ ಸ್ಕೂಲ್ ಆಯ್ತು, ಮನೆ ಆಯ್ತು ಅಂತ ಇದ್ದ ವಿದ್ಯಾರ್ಥಿಗಳೆಲ್ಲ ಇವತ್ತು ದೇಸಿ ಕ್ರೀಡೆಗಳಿಗೆ ಫಿದಾಗಿದ್ರು. ಈ ಆಟಗಳಲ್ಲಿ ಇಷ್ಟೆಲ್ಲ ಎಂಜಾಯ್ಮೆಂಟ್ ಸಿಗುತ್ತಾ ಅಂತ ಫುಲ್ ಖುಷಿಯಾಗಿದ್ರು. ನಿಜಕ್ಕೂ ಅಂಗಳ ಹೆಸರಲ್ಲಿ ನಡೀತಿರೋ ಈ ಕಾರ್ಯಕ್ರಮ ಒಂದೊಳ್ಳೆ ಸಂದೇಶ ನೀಡ್ತಿದೆ. ಗ್ರಾಮೀಣ ಕ್ರೀಡೆಗಳಿಂದ ವಂಚಿತರಾಗಿರೋ ಮಕ್ಕಳೀಗ ಆಟದ ಜೊತೆಗೆ ಮನರಂಜನೆಯನ್ನೂ ನೀಡ್ತಿದೆ. ಮಮತಾ, TV9 ಬೆಂಗಳೂರು.